ಸೊ ಹಿಮಾಲಯನ್ ರಿವರ್ ಸಿಸ್ಟಮ್ ಅಂತ ಕೂಡ ಕರಿತೀವಿ, ಅಥವಾ ರಿವರ್ಸ್ ಆಫ್ ದಿ ಇಂಡಿಯನ್ ಪ್ಲಾಟ್ಯೂ, ಪರ್ಯಾಯ ದ್ವೀಪದ ನದಿಗಳಂತ ಕೂಡ ಕರಿತೀವಿ. ಸೊ ನಾರ್ತ್ ಇಂಡಿಯನ್ ರಿವರ್ಸ್ ಅಲ್ಲಿ ಬೇಸಿಕಲಿ ಇವು 3 ಬರುತ್ತೆ, ಹೌದಾ? ಇಂಡಸ್, ಗಂಗಾ ಮತ್ತೆ ಬ್ರಹ್ಮಪುತ್ರ 3 ನದಿಗಳು ನಮಗೆ ಉತ್ತರ ಭಾರತದಲ್ಲಿ ಪ್ರಧಾನವಾಗಿ ಕಾಣಿಸ್ಕೊಳ್ಳೋದು. ಸೊ ಒಂದು ನದಿ ಉಗಮ ಆಗ್ಬೇಕಾದ್ರೆ ನೇರವಾಗಿ ಉಗಮ ಆಗತ್ತ ಅದು? ಇಲ್ಲ ತಾನೆ. ಫಸ್ಟ್ ಏನಾಗುತ್ತೆ, ಚಿಕ್ಕ ಪುಟ್ಟ ಜರಿಗಳಾಗಿ ಸ್ಟ್ರೀಮ್ಸ್ ಆಗಿ ಹರಿಯೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಮೌಂಟೇನ್ಸ್ ಅಲ್ಲಿ ಗ್ಲೇಷಿಯಲ್ಸ್ ಗಳು ಇರ್ತವೆ. ಆ ಗ್ಲೇಷಿಯಲ್ ಮೆಲ್ಟೆಡ್ ವಾಟರ್ ಏನಾಗುತ್ತೆ, ಸ್ವಲ್ಪ ಸ್ವಲ್ಪ ಹರಿದು ಬಂದು ಕೊನೆಗೆ ಒಂದು ತಗ್ಗು ಪ್ರದೇಶ ಬಂದಾಗ ಅದೆಲ್ಲ ವಾಟರ್ ಅಕ್ಯುಮುಲೇಟ್ ಆಗ್ಬಿಟ್ಟು ಏನಾಗುತ್ತೆ, ಮೇನ್ ರಿವರ್ ಆಗಿ ಫ್ಲೋ ಆಗೋದಕ್ಕೆ ಶುರುವಾಗುತ್ತೆ, ಹೌದಾ? ಸೊ ಎಲ್ಲಿ ಮೌಂಟೇನ್ಸ್ ಅಲ್ಲಿ ನಮಗೆ ಆ ಸ್ಟ್ರೀಮ್ಸ್ ಗಳೆಲ್ಲ ಸೇರ್ಕೊಳ್ತಾವಲ್ಲ ಅಥವಾ ಒರಿಜಿನೇಟ್ ಆಗ್ತಾವಲ್ಲ, ಆ ಸ್ಟ್ರೀಮ್ಸ್ ಅಂದ್ರೆ ಜರಿಗಳು ಅಂತ ಅರ್ಥ. ಇಲ್ಲಿ ಟ್ರಿಬ್ಯೂಟರೀಸ್ಗೂ ಸ್ಟ್ರೀಮ್ಸ್ಗೆ ಏನ್ ಡಿಫರೆನ್ಸ್? ಟ್ರಿಬ್ಯೂಟರೀಸ್ ಅಂತ ಕರೆದಾಗ ವಾಟರ್ ವಾಲ್ಯೂಮ್ ಜಾಸ್ತಿ ಇರುತ್ತೆ, ಹೌದಾ? ಬಟ್ ಇಲ್ಲಿ ಸ್ಟ್ರೀಮ್ಸ್ ಅಂತ ಕರೆದಾಗ ವಾಟರ್ ವಾಲ್ಯೂಮ್ ಕಡಿಮೆ ಇರುತ್ತೆ, ನಾವು ಮೌಂಟೇನ್ ಸ್ಲೋಪ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ, ಹೌದಾ? ಓಕೆ. ಸೊ ಆತರ ಇವಾಗ ಒಂದು ಗಂಗಾ ರಿವರ್ ಅಂತ ಒರಿಜಿನೇಟ್ ಆಗ್ಬೇಕಾದ್ರೆ ಎಷ್ಟು ರಿವರ್ಸ್ ಫ್ಲೋ ಆಗಿ ಬರುತ್ತೆ? 5 ಸ್ಟ್ರೀಮ್ಸ್ ಗಳು ಒರಿಜಿನೇಟ್ ಆಗಿ ಮಿಕ್ಸ್ಅಪ್ ಆಗಿ ಕ್ರಿಯೇಟ್ ಆಗೋದು. ಅದು ಗಂಗಾನ ಹೆಸರು ಪಡೆಯಕ್ಕಿಂತ ಮುಂಚೆ ಏನಾಗುತ್ತೆ, ಸುಮಾರು 7-8 ಸಣ್ಣ ಸಣ್ಣ ಜರಿಗಳು ಸೇರ್ಕೊಂಡ್ಬಿಟ್ಟು ಆಗೋದು, ಹೌದಾ? ಸೊ ಇವೆಲ್ಲ ನಮಗೆ ಸ್ನೋಫೆಡ್ ರಿವರ್ಸ್ ತಾನೆ, ಗಂಗಾ, ಬ್ರಹ್ಮಪುತ್ರ ಮತ್ತೆ ಇಂಡಸ್, ಇವು 3, ಹೌದಾ? ಹಿಮ ಕರಗಿದ ನೀರಿಂದ ಸರೋವರಗಳು ಕ್ರಿಯೇಟ್ ಆಗೋದು, ಅದರಿಂದ ಮತ್ತೆ ನದಿಗಳಾಗಿ ಬರ್ಬೋದು, ಹೌದಾ? ಓಕೆ. ಸೊ ಫಸ್ಟ್ ಏನಾಗುತ್ತೆ, ಇಲ್ಲಿ ಗಂಗೋತ್ರಿ ಅಂತ ಗ್ಲೇಷಿಯರ್ ಇದೆ. ಇದೇನ್ ಮಾಡುತ್ತೆ, ನಮಗೆ ಭಾಗೀರಥಿ ನದಿಗೆ ಉಗಮ ಕೊಡುತ್ತೆ, ಹೌದಾ? ಗಂಗೋತ್ರಿ ಅನ್ನೋ ಒಂದು ಹಿಮ ನದಿ ಕರಗಿದ್ರಿಂದ ಏನಾಗುತ್ತೆ, ನಮಗೆ ಭಾಗೀರಥಿ ಅಂತ ನದಿ ಉಗಮ ಆಗುತ್ತೆ, ಕರೆಕ್ಟಾ? ನೆಕ್ಸ್ಟ್ ಸಾತೋಪಂತ್ ಅಂತ ಇನ್ನೊಂದು ಗ್ಲೇಷಿಯರ್. ಈ ಗ್ಲೇಷಿಯರ್ ಕರಗಿದ್ರಿಂದ ಏನಾಗುತ್ತೆ, ನಮಗೆ ಅಲಕ್ನಂದ ಅಂತ ಒಂದು ಕ್ರಿಯೇಟ್ ಆಗುತ್ತೆ. ಓಕೆ, ಅಲಕ್ನಂದ. ಓಕೆ, ಇದು ಮೇನ್ ರಿವರ್ ಆಗಿ ಕಾಣಿಸ್ಕೊಳ್ಳುತ್ತೆ, ಸ್ಟಾರ್ಟಿಂಗ್ ಸ್ಟ್ರೀಮ್ ಆಗಿ. ಇದಕ್ಕೇನಾಗತ್ತೆ, ಚಿಕ್ಕ ಪುಟ್ಟ ಬೇರೆ ಬೇರೆ ಸ್ಟ್ರೀಮ್ಸ್ ಗಳು ಬಂದು ಜಾಯ್ನ್ ಆಗ್ತಾ ಹೋಗ್ತವೆ. ಎಲ್ಲಿ? ಇಲ್ಲ, ಹಿಮಾಲಯ ಮೌಂಟೇನ್ ರೀಜನ್ಸ್ ಅಲ್ಲಿ. ಓಕೆನಾ? ಸೊ ಫಸ್ಟ್ ಯಾವ್ದು ಬರುತ್ತೆ ಅಲಕ್ನಂದಾಗೆ? ಧವಳಗಂಗಾ, ನೆನ್ಪಿದ್ಯಾ? ಸೊ ಅಲಕ್ನಂದ ತಗೊಂಡಾಗ ಇದಕ್ಕೆ ಧವಳಗಂಗಾ ಅಂತ ಬರುತ್ತೆ. ನೆಕ್ಸ್ಟ್ ಸರಸ್ವತಿ ಅಂತ ಒಂದು ಚಿಕ್ಕದಾಗಿ ಸೇರ್ಕೊಳ್ಳುತ್ತೆ. ನೆಕ್ಸ್ಟ್ ನಂದಾಕಿನಿ ಅಂತ ಸೇರ್ಕೊಳ್ಳುತ್ತೆ. ನೆಕ್ಸ್ಟ್ ಪಿಂಡಾರಗಂಗಾ ಅಂತ ಒಂದು ಬಂದು ಸೇರ್ಕೊಳ್ಳುತ್ತೆ. ಇವಕ್ಕೆಲ್ಲ ಸಣ್ಣ ಪುಟ್ಟ ಗ್ಲೇಷಿಯಲ್ಸ್ ಎಲ್ಲ ಇರ್ತವೆ, ಅದರಿಂದ ಇದು ಕ್ರಿಯೇಟ್ ಆಗ್ತಿರೋದು, ಹೌದಾ? ಪಿಂಡಾರಗಂಗಾ. ನೆಕ್ಸ್ಟ್ ಬಂದ್ರೆ ಮಂದಾಕಿನಿ. ಸೊ ಈ ತರ. ಸೊ ಧವಳಗಂಗಾ ಅಥವಾ ಧೌಲಿಗಂಗಾ ಅಂತ ಕೂಡ ಕರೀತಾರೆ. ಪ್ರೊನೌನ್ಸಿಯೇಷನ್ ಸ್ವಲ್ಪ ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ ಬಂದಾಗ ಮೈನರ್ ಚೇಂಜಸ್ ಇರುತ್ತೆ. ಧವಳಗಂಗಾ ಅಂದ್ರೂ ಓಕೆ ಅಥವಾ ಧೌಲಿಗಂಗಾ ಅಂದ್ರೂ ಕೂಡ ಓಕೆ. ನೆಕ್ಸ್ಟ್ ಸರಸ್ವತಿ ಅಂತ ಒಂದು ಬಂದು ಚಿಕ್ಕದಾಗಿ ಸ್ಟ್ರೀಮ್ ಜಾನ್ ಆಗುತ್ತೆ. ನಂದಾಕಿನಿ, ಪಿಂಡಾರಗಂಗಾ, ಮಂದಾಕಿನಿ ಇವಿಷ್ಟೆಲ್ಲ ಏನಾಗುತ್ತೆ, ಅಲಕ್ನಂದಾಗೆ ಲೆಫ್ಟ್ ಸೈಡ್ ಇಂದ ಬಂದು ಜಾಯ್ನ್ ಆಗ್ತಾ ಹೋಗ್ತವೆ. ಕೊನೆಗೆ ಏನಾಗುತ್ತೆ, ಈ ಭಾಗೀರಥಿ ಅನ್ನೋದು ಬಂದು ಈ ಪೋರ್ಷನ್ ಉತ್ತರಾಖಂಡ ಹತ್ರ ಬಂದಾಗ ಏನಾಗುತ್ತೆ, ಅದು ಬಂದು ಸೇರ್ಕೊಳ್ಳುತ್ತೆ, ಹೌದಾ? ಸೊ ಯಾವಾಗ ಭಾಗೀರಥಿ ಅನ್ನೋದು ಬಂದು ಕೂಡ ಸೇರ್ಕೊಳ್ಳುತ್ತಲ್ಲ, ಅವಾಗ ಏನಾಗುತ್ತೆ, ಇದಕ್ಕೆ ಗಂಗಾನ ಹೆಸರು ಬರುತ್ತೆ. ಯಾಕಂದ್ರೆ ಇಲ್ಲಿಗೆ ವಾಟರ್ ವಾಲ್ಯೂಮ್ ತುಂಬಾನೇ ಜಾಸ್ತಿ ಆಗಿರುತ್ತೆ. ಅರ್ಥ ಆಯ್ತಾ? ಓಕೆ. ಆಮೇಲೆ 2 ನದಿಗಳು ಸೇರ್ತಕ್ಕಂಥ ಜಾಗ ಏನಂತ ಕರಿತೀವಿ? ಸಂಗಮ ಅಥವಾ ಪ್ರಯಾಗ ಅಂತ ಕರಿತೀವಿ, ಹೌದಾ? ಸಂಗಮ ಅಂದ್ರೆ ಓಕೆ. ನಾವು ಕನ್ನಡದಲ್ಲಿ ಕೃಷ್ಣ ಮತ್ತೆ ಮಲಪ್ರಭಾ ಸೇರ್ತಕ್ಕಂಥ ಜಾಗ ಏನಂತ ಕರಿತೀವಿ? ಕೂಡಲ ಸಂಗಮ, ನೆನ್ಪಿದ್ಯಾ? ಆಮೇಲೆ ತುಂಗಭದ್ರ 2 ಸೇರ್ತಕ್ಕಂಥ ಜಾಗನು ಕೂಡಲಿ ಅಂತ ಕೂಡ ಕರಿತೀವಿ. ಕೂಡಲಿ ಅಂದ್ರೆ ಸೇರ್ಕೊಳ್ತಿದೆ ಅಂತ ಅರ್ಥ, ಹೌದಾ? ಸೊ ಹಂಗಾಗಿ ಇವಾಗ ಅಲಕ್ನಂದಾಗೆ ಧವಳಗಂಗಾ ಸೇರ್ಕೊಂಡಾಗ ಅದಕ್ಕೆ ಏನಂತ ಹೆಸರಿಡ್ತೀವಿ? ವಿಷ್ಣು ಪ್ರಯಾಗ ಅಂತ ಕರಿತೀವಿ, ಹೌದಾ? ಸೊ ಪ್ರಿಲಿಮ್ಸ್ ಅಲ್ಲಿ ಇದನ್ನ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೊಟ್ಟು ಕೇಳಿದ್ದಾರೆ. ಸೊ ಹಂಗಾಗಿ ಆರ್ಡರ್ ನೆನಪಿರ್ಲಿ ಅಷ್ಟೇ, ಹೌದಾ? ಬುಕ್ಕಲ್ಲಿ ಟೇಬಲ್ ಸಮೇತ ಇದೆ. ಸೊ ಧವಳಗಂಗಾ ಅಲಕ್ನಂದ ಸೇರ್ತಕ್ಕಂಥ ಜಾಗನ ವಿಷ್ಣು ಪ್ರಯಾಗ ಅಂತ ಕರಿತೀವಿ. ನೆಕ್ಸ್ಟ್ ಸರಸ್ವತಿ ಸೇರ್ಕೊಂಡಾಗ ಕೇಶವ ಪ್ರಯಾಗ ಅಂತ ಕರಿತೀವಿ. ಇವೆಲ್ಲ ಹಿಂದೂ ಮೈಥಾಲಜಿ ಪ್ರಕಾರ ಹೆಸರು ಕೊಟ್ಟಿದ್ದಾರೆ, ಹೌದಾ? ಹಿಂದೂ ಪುರಾಣ ಪ್ರಕಾರ ಹೆಸರು ಕೊಟ್ಟಿದ್ದಾರೆ. ಯಾಕಂದ್ರೆ ಅಲ್ಲೇ ನಮಗೆ ಪಿಲಿಗ್ರಿಮೇಜ್ ಸೆಂಟರ್ಸ್ ಎಲ್ಲ ಜಾಸ್ತಿ ಅವಲ್ಲ, ಋಷಿಕೇಶ್, ಹರಿದ್ವಾರ, ಬದ್ರಿನಾಥ್, ಕೇದಾರ್ನಾಥ್. ಸೊ ಅದ್ರ ಬೇಸಿಸ್ ಮೇಲೆ ಮೈಥಾಲಜಿಕಲ್ ಹೆಸರು ಕೊಟ್ಟಿರೋದು. ಓಕೆ. ನಂದಾಕಿನಿ ಬಂದು ಸೇರ್ಕೊಂಡಾಗ ಅದನ್ನ ನಂದ ಪ್ರಯಾಗ ಅಂತಾನೆ ಕರಿತೀವಿ, ಹೌದಾ? ಪಿಂಡಾರ್ ಗಂಗಾ ಬಂದು ಸೇರ್ಕೊಂಡಾಗ ಕರ್ಣ ಪ್ರಯಾಗ ಅಂತ ಕರಿತೀವಿ. ಮಂದಾಕಿನಿ ಸೇರ್ಕೊಂಡಾಗ ರುದ್ರ ಪ್ರಯಾಗ ಅಂತ ಕರಿತೀವಿ ಅಷ್ಟೇ, ಹೌದಾ? ಕೊನೆಗೆ ಯಾವಾಗ ಇದು ಭಾಗೀರಥಿ ಬಂದು ಸೇರ್ಕೊಳ್ತಲ್ಲ, ಅದನ್ನ ದೇವ ಪ್ರಯಾಗ ಅಂತ ಕರಿತೀವಿ. ಸೊ ಇಲ್ಲಿಂದ ಇದಕ್ಕೆ ಹೆಸರು ಬರೋದೇನು? ಗಂಗಾ ಅಂತ. ಅದಕ್ಕಿಂತ ಮುಂಚೆ ಅಲಕ್ನಂದ ಮೇನ್ ರಿವರ್ ಆಗಿ ಫ್ಲೋ ಆಗುತ್ತೆ, ಅದಕ್ಕೆ ಭಾಗೀರಥಿ ಸೇರ್ಕೊಂಡಾಗ ಹೆಸರು ಬರೋದು ಕೊನೆಗೆ. ಸೊ ನಿಮಗೆ ಇಲ್ಲಿ ಇದು ಕಾಂಬಿನೇಷನ್ ಗೊತ್ತಿರಬೇಕು. ಅಲಕ್ನಂದ ಒಂದೇ ಮೇನ್ ಫ್ಲೋ ಇದೆ, ಈ ಆರ್ಡರ್ ನೆನ್ಪಿಟ್ಕೋಬೇಕಷ್ಟೇ. ಇಲ್ಲಿಂದ ಸ್ವಲ್ಪ ನಿಮಗೆ ಫ್ಯಾಕ್ಚುಯಲ್ ನೆನ್ಪಿಟ್ಕೊಳ್ಳೋದು ಜಾಸ್ತಿ ಆಗುತ್ತೆ. ಒಂದ್ ರಿವರ್ ಇದೆ, ಅದಕ್ಕೆ ಟ್ರಿಬ್ಯೂಟರೀಸ್ ಗಳು ಎಷ್ಟು ಇರ್ತವೆ, ಎಡಗಡೆಯಿಂದ ಎಷ್ಟು ಬರ್ತವೆ, ಬಲಗಡೆಯಿಂದ ಎಷ್ಟು ಬರ್ತವೆ, ಈ ತರದ್ದು ಫ್ಯಾಕ್ಚುಯಲ್ ಸ್ವಲ್ಪ ಜಾಸ್ತಿ ಇಲ್ಲಿಂದ. ಓಕೆನಾ? ಪ್ರಿಲಿಮ್ಸ್ ಅಲ್ಲಿ ಮಾತ್ರ ಈ ತರ ಫ್ಯಾಕ್ಚುಯಲ್ ಕೇಳ್ತಾರೆ.
ಅದ್ರಲ್ಲೂ ಎರಡು ಮಿಕ್ಸ್ ಮಾಡ್ಬೋದು, ಅನಾಲಿಸಿಸ್ ಕೂಡ ಮಿಕ್ಸ್ ಮಾಡ್ತಾರೆ. ನೋಡೋಣ. ಸೊ ಅರ್ಥ ಆಯ್ತಲ್ಲ ಇದು. ಅಲಕ್ನಂದ ದಬಳಗಂಗಾ ಸೇರ್ತಕ್ಕಂಥ ಜಾಗನ ವಿಷ್ಣು ಪ್ರಯಾಗ್ ಅಂತ ಕರಿತೀವಿ. ಸರಸ್ವತಿ ಸೇರ್ಕೊಂಡಾಗ ಕೇಶವ ಪ್ರಯಾಗ್, ಅಲಕ್ನಂದಾಗೆ ನಂದಕಿನಿ ಸೇರ್ಕೊಂಡಾಗ ನಂದ ಪ್ರಯಾಗ್, ಪಿಂಡಾರ್ ಗಂಗಾ ಸೇರ್ಕೊಂಡಾಗ ಕರ್ಣ ಪ್ರಯಾಗ್, ಮಂದಾಕಿನಿ ಸೇರ್ಕೊಂಡಾಗ ರುದ್ರ ಪ್ರಯಾಗ್, ಭಾಗೀರಥಿ ಸೇರ್ಕೊಂಡಾಗ ದೇವ ಪ್ರಯಾಗ್. ಫಸ್ಟ್ ಲಾಸ್ಟ್ ಯೂಶಲ್ ನೆನ್ಪಿರುತ್ತೆ, ಈ ಮಧ್ಯದ 4 ಮಾತ್ರ ನೆನ್ಪಿಟ್ಕೊಳ್ಳಿ ಅಷ್ಟೇ. ಹೌದ್ ತಾನೆ? ಫಸ್ಟ್ ಲಾಸ್ಟ್ ನೆನ್ಪಿರ್ತಾವಲ್ಲ, ಮಧ್ಯದ 4 ಮಾತ್ರ ನೆನ್ಪಿಟ್ಕೋಬೇಕಷ್ಟು. ಕ್ಲಿಯರ್? ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಇಂದ ಇಷ್ಟು ಅಂತೂ ಕೇಳ್ತಾರೆ. ಇದ್ರಲ್ಲಿ ಯಾವ ದೊಡ್ಡದು ಸಣ್ಣದೆಲ್ಲ ಕೇಳಕ್ ಹೋಗಲ್ಲ, ತಲೆ ಕೆಡಿಸ್ಕೋಬೇಡಿ. ಯಾವ ಜಾಗದಲ್ಲಿ ಸೇರ್ಕೊಳ್ಳುತ್ತೆ, ಯಾವ್ದಕ್ಕೆ ಯಾವ ಸಂಗಮ್ ಅಂತ ಕರೀತಾರೆ. ಓಕೆನಾ? ಅರ್ಥ ಆಯ್ತಲ್ಲ ಇಲ್ಲಿವರೆಗೂ? ಓಕೆ. ಇಷ್ಟು ಸೇರ್ಕೊಳ್ತಿರೋದು ಎಲ್ಲ ನಮಗಿನ್ನ ಅಪ್ಪರ್ ಕೋರ್ಸ್ ಅಲ್ಲೇ, ಇನ್ನ ಮೌಂಟೇನ್ ಸ್ಲೋಪ್ಸ್ ಅಲ್ಲೇ ಇದೆಲ್ಲ ಆಗ್ತಾ ಇರೋದು. ಇದನ್ನ ಎಲ್ಲೂ ನಮಗೆ ಪ್ಲೇನಿಗೆ ಬಂದೇ ಇಲ್ಲ. ಓಕೆನಾ?